ನಮಸ್ಕಾರ ವೀಕ್ಷಕರೇ, ಇದು ಮಯೂರ ಅಭಿಯಾನ ಬಿಬಿಎಂಪಿ ಚುನಾವಣೆ ಚಿತಾವಣೆ. ನಾನು ನಿಶ್ಚಿತ ಕೆಂಪೇಗೌಡ. ಯಾವಾಗ ಪಾಲಿಕೆ ಚುನಾವಣೆ ಆಗುತ್ತೆ? ಪಾಲಿಕೆ ಚುನಾವಣೆ ಯಾಕೆ ಮಾಡ್ತಾ ಇಲ್ಲ? ಚುನಾವಣೆ ಮಾಡದೇ ಇರೋದಕ್ಕೆ ಕಾರಣ ಆದ್ರೂ ಏನು? ಪಾಲಿಕೆ ಚುನಾವಣೆ ಮಾಡೋದು ಯಾಕಿಷ್ಟು ವಿಳಂಬವಾಗಿ ಹೋಗ್ತಾ ಇದೆ? ಅದಕ್ಕೆ ಅಸಲಿ ಕಾರಣ ಏನು? ಬಿಬಿಎಂಪಿ ಸದಸ್ಯರಿಲ್ಲದ ಪಾಲಿಕೆ ಬೆಂಗಳೂರಿಗೆ ಬೇಕಾ? ಪಾಲಿಕೆ ಕೆಲಸಗಳು ಹಾಗಾದ್ರೆ ಸುಭಿಕ್ಷವಾಗಿ ನಡೀತಾ ಇದೆಯಾ? ಕೋರ್ಟ್ ಆದೇಶ ಇದ್ರು ಚುನಾವಣೆಯನ್ನ ವಿಳಂಬ ಮಾಡ್ತಾ ಇರೋದು ಯಾಕೆ ಸರ್ಕಾರ? ಚುನಾವಣೆ ನಡೆಸೋದಿಕ್ಕೆ ಸರ್ಕಾರಕ್ಕೆ ಇಷ್ಟ ಇಲ್ವಾ? ಹಾಗಾದ್ರೆ ಚುನಾವಣೆ ನಡೀದೇ ಇದ್ರು ಎಲ್ಲಾ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆಯಾ? ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇದೆಯಾ? ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಎಲೆಕ್ಟ್ರಿಸಿಟಿ, ಈ ಎಲ್ಲಾ ವ್ಯವಸ್ಥೆಗಳು ಹಾಗಾದ್ರೆ ಸರಿಯಾಗಿದೆಯಾ? ಜನರ ಸಮಸ್ಯೆ ಯಾರ ಹತ್ರ ಹೇಳ್ಕೋಬೇಕು? ಜನರ ಕಷ್ಟವನ್ನ ಕೇಳೋರಾದ್ರೂ ಯಾರು? ಯಾರು ಕೇಳೋರು? ನಮ್ಮ ಗೋಳು ನಾವು ಬೃಹತ್ ಬೆಂಗಳೂರಿನ ಜನಗಳು. ಇದೇ ಇವತ್ತಿನ ವಿಶೇಷ ಬಿಬಿಎಂಪಿ ಚುನಾವಣೆ ಚಿತಾವಣೆ. ಸಂವಿಧಾನದ ಪ್ರಸ್ತಾವನೆಯನ್ನ ನಿತ್ಯ ಪಠಣ ಮಾಡಬೇಕನ್ನೋ ಆದೇಶ ವಿಶ್ವ ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಮಾನವ ಸರಪಳಿ ನಿರ್ಮಾಣ. ಮಾತೆತ್ತಿದ್ರೆ ಸಾಕು ಸಂವಿಧಾನ ರಕ್ಷಕರು ನಾವೇ ಎನ್ನುವಂತ ಕರ್ನಾಟಕ ಸರ್ಕಾರದ ನೇತಾರರು ಹಾಗೂ ದೇಶಾದ್ಯಂತ ಸಂವಿಧಾನ ಸನ್ಮಾನ ಅಭಿಯಾನವನ್ನು ನಡೆಸ್ತಾ ಇರುವಂತ ಬಿಜೆಪಿ ನಾಯಕರು ಈ ಎಲ್ಲರೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಷಯದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಯಾಕೆ? ಕಾರಣ ಏನು? ಇವ್ರಿಗೆ ಎಲೆಕ್ಷನ್ ಮಾಡೋದೇ ಇಷ್ಟ ಇಲ್ವಾ? ಸಂವಿಧಾನದ ವಿರುದ್ಧವಾಗಿ ಯಾಕೆ ನಡೆದುಕೊಳ್ತಾ ಇದ್ದಾರೆ? ಅದು ಬಿಜೆಪಿಯವರು ಆಗಿರ್ಬೋದು, ಕಾಂಗ್ರೆಸ್ನವರು ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ನಾವೇನು ಬಿಬಿಎಂಪಿ ಅಂತ ಹೇಳಿ ಕರಿತೀವಿ, ಆ ಬಿಬಿಎಂಪಿ ಕೌನ್ಸಿಲ್ ಅವಧಿ ಮುಗಿದು 2020 ಸೆಪ್ಟೆಂಬರ್ನಲ್ಲಿ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿಗಳ ಸದಸ್ಯರ ಅವಧಿ 2021 ಏಪ್ರಿಲ್ನಲ್ಲೇ ಮುಕ್ತಾಯ ಆಗೋಗಿದೆ. ಇನ್ನು ಮೈಸೂರು, ಶಿವಮೊಗ್ಗ, ತುಮಕೂರು ಪಾಲಿಕೆಗಳ ಅವಧಿ ಮುಗಿದು ವರ್ಷಗಳೇ ಕಳೆದೋಗಿದೆ. ಅನೇಕ ಪಟ್ಟಣ ಪಂಚಾಯಿತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು ಹಾಗೂ ನಗರಸಭೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನನೆಗುದ್ದಿಗೆ ಬಿದ್ದೋಗಿದೆ. ರಾಜ್ಯದಲ್ಲಿ ಯಾವುದೇ ಪಕ್ಷದ ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದ್ರು ಕೂಡ ಸ್ಥಳೀಯ ಸಂಸ್ಥೆಗಳ ಅವಧಿ ಮುಗಿಯುವ ಹೊತ್ತಿಗೆ ಚುನಾವಣೆ ನಡೆಸೋದಕ್ಕೆ ಒಲವನ್ನ ತೋರಿದ್ದೇ ಇಲ್ಲ. ರಾಜ್ಯದಲ್ಲಿ ಯಾವ ಪಕ್ಷವಾದರೂ ಅಧಿಕಾರದಲ್ಲಿರಲಿ, ಈಗ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಆಗಿರ್ಬೋದು, ಇದಕ್ಕೂ ಮುಂಚೆ ಅಧಿಕಾರದಲ್ಲಿದ್ದಂಥ ಬಿಜೆಪಿ ಜೆಡಿಎಸ್ ಆಗಿರ್ಬೋದು, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ, ಯಾವುದೇ ಪಕ್ಷ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರೂ ಕೂಡ ಯಾವ ಒಂದು ಪಕ್ಷವು ಸ್ಥಳೀಯ ಸಂಸ್ಥೆಗಳ ಅವಧಿ ಮುಗಿಯುವಷ್ಟರಲ್ಲಿ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ ಒಂದು ಆಸಕ್ತಿಯನ್ನ ತೋರ್ದಂಥದ್ದು ಇಲ್ಲವೇ ಇಲ್ಲ. ಅವರಿಗೆ ಆ ಒಂದು ಆಸಕ್ತಿಯೂ ಬೇಡ, ಒಲವೂ ಬೇಡ, ಚುನಾವಣೆಯೂ ಬೇಡ. ಯಾಕೆ ಬೇಡ? ಯಾಕೆ ಆಸಕ್ತಿ ಇಲ್ಲ? ಯಾಕೆ ಚುನಾವಣೆಯನ್ನು ನಡೆಸೋದ್ರತ್ತ ಆಡಳಿತವನ್ನು ನಡೆಸ್ತಾ ಇರುವಂತ ಪಕ್ಷ ಒಲವನ್ನ ತೋರ್ತಾ ಇಲ್ಲ? ಚುನಾವಣೆ ಆಗಿಲ್ಲ, ಸರ್ಕಾರಗಳು ಚುನಾವಣೆ ಕಡೆ ಗಮನ ಕೊಟ್ಟಿಲ್ಲ. ಇಷ್ಟೆಲ್ಲ ಇದ್ರು ಹಾಗಾದ್ರೆ ಬೆಂಗಳೂರಲ್ಲಿ ಯಾವುದೇ ಸಮಸ್ಯೆ ಇಲ್ವಾ? ಎಲ್ಲ ಸುಭಿಕ್ಷವಾಗಿ ನಡೀತಾ ಇದೆಯಾ? ಬಿಬಿಎಂಪಿ ಚುನಾವಣೆ ಆಗ್ತಾ ಇದ್ರು, ಅಧಿಕಾರಿಗಳ ಅನುಪಸ್ಥಿತಿ ಇದ್ರೂ ಕೂಡ ಪ್ರತಿಯೊಂದು ಕೆಲಸಗಳು ಸಲೀಸಾಗ್ತಾ ಇದೆಯಾ ಅಂತ ನೋಡೋದಾದ್ರೆ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ವಾರ್ಡಲ್ಲೂ ನಾನಾ ಸಮಸ್ಯೆಗಳಿದೆ, ನಾನಾ ತೊಂದರೆಗಳಿದೆ. ಎಲ್ಲ ತೊಂದರೆಗಳ ಬಗ್ಗೆ ಒಂದಷ್ಟು ಜನ ಸಾರ್ವಜನಿಕರು ಕೂಡ ಮಾತನಾಡಿರುವಂಥದ್ದಿದೆ. ನಮ್ಮ ಒಂದು ಏರಿಯಾದಲ್ಲಿ ನೀರು ಬರ್ತಾ ಇಲ್ಲ, ಕರೆಂಟ್ ಸಮಸ್ಯೆ ಇದೆ, ಕುಡಿಯುವ ನೀರಿಗೆ ಕಷ್ಟ ಆಗ್ತಾ ಇದೆ, ಕಸ ವಿಲೇವಾರಿ ಆಗ್ತಾ ಇಲ್ಲ. ಈ ರೀತಿಯಾಗಿ ನಾನಾ ಸಮಸ್ಯೆಗಳ ಬಗ್ಗೆ ಮಾತನಾಡಿರುವಂಥದ್ದು ಕೂಡ ಇದೆ. ಆ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅಂತ ಹೇಳ್ಬಿಟ್ಟು ನಾವು ಚಿಕ್ಕಬೆಟ್ಟಹಳ್ಳಿಯಲ್ಲಿ ಇರೋದು, ನಾವು ಆಟೋ ಡ್ರೈವರು. ಇಲ್ಲಿ ಏನು ಸಮಸ್ಯೆ ಇದೆ ಅಂದರೆ ಬಿಬಿಎಂಪಿಗೆ ಇವರಿಗೆ ತಿಳಿಸ್ಪಡಿಸೋದೇನೆಂದರೆ, ಮೊದಲು ಮತ್ತು ಯಲಹಂಕ ಶಾಸಕರಿಗೆ ಮತ್ತು ಬಿಬಿಎಂಪಿ ಅವರಿಗೆ ತಿಳಿಸೋದೇನೆಂದರೆ,
ಇಲ್ಲಿ ರೋಡ್ ನೋಡಿ MS ಪಾಳ್ಯದಿಂದ ಹಿಡ್ಕೊಂಡು ಯಲಹಂಕವರೆಗೂ ಇಲ್ಲಿ ಎಷ್ಟು ಸಮಸ್ಯೆ ಇದೆ ಅಂದರೆ ನಾವು ಆಟೋ ಓಡಿಸೋರು ಎಷ್ಟು ಕಷ್ಟಪಡ್ತಾ ಇದೀವಿ. ಅದು ಬಿಟ್ಟು ಮಳೆ ಬಂದರೆ ಗುಂಡಿಗಳು ನೋಡಿ ಎಷ್ಟು ಗುಂಡಿ ಇದೆ. ಈ ರೋಡ್ ಆಗುತ್ತೆ ಮತ್ತು ತೋಡ್ತಾರೆ. ಇಲ್ಲಿ ಯಾರು BBMP ಅವ್ರು ಬಂದು ನೋಡಲ್ಲ, ಶಾಸಕರು ಬರಲ್ಲ. ಶಾಸಕರು ಬರ್ತಾರೆ ಗಣೇಶ ಉತ್ಸವದಲ್ಲಿ, ಇಲ್ಲೇ ಡ್ಯಾನ್ಸ್ ಮಾಡಿ ಎಲ್ಲ ಹೋಗ್ತಾರೆ ಚಿಕ್ಕಬೆಟ್ಟಳ್ಳಿಯಲ್ಲಿ. ಬಟ್ ಇಲ್ಲಿನ ಸಮಸ್ಯೆ ಇಲ್ಲಿ ನೋಡಿ, ಕಸ ನೋಡಿ ಯಾವ ಥರ ಹಾಕಿದ್ದಾರೆ. ಅಲ್ಲಿ ಕಸ ನೋಡಿ, ಈ ರೋಡ್ ನೋಡಿ. ಬೇಕಾದರೆ ಇಲ್ಲಿ ತುಂಬಾ ಇಲ್ಲಿ ಎಷ್ಟೋ ಜನ ಬಿದ್ದಾರೆ. ನಾನೇ ಇಲ್ಲಿ ಒಂದು ಸಲ ಬೇರೆ ಬಿಲ್ಡಿಂಗ್ದಲ್ಲಿ ತಂದು ಜಲ್ಲಿ ಹಾಕಿದ್ವಿ, ಇಲ್ಲಿ ಜಲ್ಲಿ ಹಾಕಿದ್ವಿ ರೋಡು. ಈ ರೋಡ್ ತುಂಬ ಇದೆ. ಬಟ್ ಶಾಸಕರು ಸ್ವಲ್ಪ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ಲಿ ಮತ್ತು BBMP ಬಜೆಟಲ್ಲಿ ಏನು ಬರುತ್ತೆ ಅನುದಾನ, ಆ ಅನುದಾನ ತಂದು ಬೇಗ ಇಲ್ಲಿ ಗುಣಮುಖ ಮಾಡಬೇಕು. ರೋಡು ತುಂಬಾ ಕಷ್ಟ. ಇಲ್ಲಿ ತಾವು ಬಂದು ನೋಡಿದರೆ ದಿನ ಏನು ಅಂದರೆ ಒಂದು 2-3 ಜನ ಬೀಳ್ತಾರೆ, ಪಕ್ಕ ಬಿದ್ದಿದ್ದಾರೆ. ಗೊತ್ತಿರ್ಬೋದು, ಆ CC ಕ್ಯಾಮ್ರಾದಲ್ಲಿ ನೋಡ್ಬೋದು. ಇಲ್ಲೆಲ್ಲ ಇದ್ದರೆ ಪಕ್ಕ ಬಿದ್ದಿದ್ದಾರೆ. ಅಲ್ಲೆಲ್ಲ ಗುಂಡಿ ಇದಲ್ಲ, ಅಲ್ಲೆಲ್ಲ ಬಿದ್ದಿದ್ದಾರೆ. ಮತ್ತು ಅಲ್ಲಿ ಕಸ ನೋಡಿ, ಇಲ್ಲಿ ಇರತಕ್ಕಂಥ ಹೋಟ್ಲವ್ರಿಗೆ ಅವ್ರಿಗೆ ಭಾಳ ತೊಂದರೆ ಆಗ್ತಾಯಿದೆ. ವಾಸನೆ ಆಗಲ್ಲ, ಅಲ್ಲೆಲ್ಲ ಏಕೆ ಮಾಡೋದು ಗಲೀಜು. ಸ್ವಲ್ಪ ಈ ರೋಡ್ ಬಗ್ಗೆ ಗಮನ ಹರಿಸ್ಬೇಕು ಶಾಸಕರು ವಿಶ್ವನಾಥ್ ಸಾಹೇಬ್ರಿಗೂ ಮತ್ತು ತಿಳಿಸ್ತಿದ್ದೇನೆ. ಮತ್ತು BBMP ಅಧ್ಯಕ್ಷರು ಮತ್ತು ವಾರ್ಡಲ್ಲಿ ಬರ್ತಕ್ಕಂಥ ಮೆಂಬರ್ಶಿಪ್ಗಳು ಇಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು. ಎಲ್ಲ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾವ, ಮತ್ತು ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಯಲಹಂಕ ಟು MS ಪಾಳ್ಯ ತುಂಬಾ, ಮತ್ತು ವಿದ್ಯಾರ್ಣಪುರ ಒಳ್ಳೆ ಏರಿಯಾ ಇರ್ತಕ್ಕಂಥ ವಿದ್ಯಾರ್ಣಪುರ MS ಪಾಳ್ಯ ಇದು ರೋಡ್ ತುಂಬಾ ಕೆಟ್ಟಿದೆ. ಇದ್ರ ಬಗ್ಗೆ ಯಾರು ಮಾತಾಡೋರಿಲ್ಲ. ಈಗ ಮಾತಾಡ್ತೀವಿ, ಬಟ್ ಅಷ್ಟೇ ಇದಾಗುತ್ತೆ. ಅದಕ್ಕೆ ಬಂದು ಇಲ್ಲಿ ನೋಡಿ ನೀವು ಪರೀಕ್ಷೆ ಮಾಡಬೇಕು. ಬಂದು ಕುಡಿಯೋ ನೀರು ಮತ್ತು ವಿದ್ಯುತ್ ಸೌಲಭ್ಯ ಎಲ್ಲ ಮತ್ತು ವಿದ್ಯುತ್ ಸೌಲಭ್ಯನೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ. ಯಾಕಂದರೆ ವಿದ್ಯುತ್ ಪ್ರಾಬ್ಲಮ್ ಇದೆ. ಕುಡಿಯೋ ನೀರಿಂದು ತುಂಬಾ 5 ವರ್ಷದಿಂದ ನೀರಿಂದು ಭಾಳ ತೊಂದರೆ ಇದೆ ಇಲ್ಲಿ. ಅದರಾಗ ಯಾವುದಂದರೆ ಇಲ್ಲೆಲ್ಲ ತುಂಬ ಪಾಪ ಜನ ಬಡವರು ಜಾಸ್ತಿ ಇಲ್ಲಿ. ಅಲ್ಲಿ ಕುಡಿಯೋ ನೀರು ಹೆಂಗಂದರೆ ಇಲ್ಲೆಲ್ಲ ರೊಕ್ಕ ದುಡ್ಡು ಕೊಟ್ಟು ಕುಡಿಯೋದು ಆಗ್ತಾಯಿಲ್ಲ ಸರ್. ಬೋರ್ ವ್ಯವಸ್ಥೆ ಆಗಬೇಕು, ಫಿಲ್ಟ್ರ್ ನೀರು ಆಗಬೇಕು. ದುಡ್ಡು ಕೊಟ್ಟು ಎಷ್ಟಂತ ಕುಡಿತಾರೆ ಹೇಳಿ? ಕರೆಂಟ್ ಬಿಲ್ ಕಟ್ಟಬೇಕು, ರೋಡ್ ಟ್ಯಾಕ್ಸ್ ಕಟ್ಟಬೇಕು. ಪ್ರತಿಯೊಂದು ಕಟ್ಟಿದರೆ ಬರೋದು, ನಾವು ದುಡಿತಾ ಇರೋದು ಬರೋದು 500 ಪೇಮೆಂಟ್ ಆದರೆ ದಿನಕ್ಕೆ 1000 ರೂಪಾಯಿ ಖರ್ಚಾಗುತ್ತೆ ಮನೆಗೆ. ದಿನಕ್ಕೆ 1000 ರೂಪಾಯಿ ಅಂದರೆ ಹೆಂಗೆ ಅಂತ. ಒಂದು ಊಟ ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದ್ರ ಬಗ್ಗೆ ಯಾರು ಸರ್ಕಾರ ಒಳ್ಳೆ ಬೋರ್ ಹಾಕ್ಸಿ ನೀರು ಕೊಡ್ಬೇಕು ಫ್ರೀ ಅಂತೇಳಿ ಅದೊಂದು ತಮ್ಮಲ್ಲಿ ಕೇಳ್ತೀವಿ. ಯಾಕಂದರೆ ಈ ಸರ್ಕಾರಕ್ಕೆ ಗ್ಯಾರಂಟಿ ಅದಕ್ಕೆ ದುಡ್ಡೇ ಹಂಚ್ತಾ ಇರೋದ್ರಿಂದ ಸೊ ಇದ್ರ ಬಗ್ಗೆ ಗೊತ್ತಿಲ್ಲ, ನಡೆಯೋದಿಲ್ಲ ಅನಿಸುತ್ತೆ. ಇನ್ 2 years ಆದರೂ ನಡೆಯೋದಿಲ್ಲ ಸರ್. ಇವಾಗ BBMP ಎಲೆಕ್ಷನ್ಸ್ ನಡೀತಾ ಇಲ್ವಲ್ಲ ಸರ್, ಇದರಿಂದ ಅಭಿವೃದ್ಧಿ ಆಗೋದೆಲ್ಲ ಹಂಗೆ ಬಿಟ್ಟವ್ರೆ, ಅದು ನಡಿಬೋದಂತ. ನಡೀದೇ ಇದ್ರೇ ಒಳ್ಳೆಯದು. ಆ್ಯಕ್ಚುಲಿ ಇವ್ರು ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡು ಬೇಕು. ದುಡ್ಡು ಇದೆಲ್ಲ ಇದಕ್ಕೆ ಹೋಗ್ತಾ ಇದೆ, ಗ್ಯಾರಂಟಿ ಬಗ್ಗೆನೇ. ಗ್ಯಾರಂಟಿ ಇರೋದ್ರಿಂದ ಅದು ನಡೆಯೋಕ್ಕೆ ಹೋಗ್ತಾ ಇಲ್ಲ ಹೊರತು BBMP ಎಲೆಕ್ಷನ್ನು ಇದಕ್ಕೆಲ್ಲ ಅದಕ್ಕೆ ಏನು ಸಂಬಂಧ ಇಲ್ಲ ಅಷ್ಟೇ. ಕೋರ್ಟಿಂದ ಕೂಡ ಆದೇಶ ಬಂದಿದೆ, ಆದರೂ ಕೂಡ ಎಲೆಕ್ಷನ್ ನಡೆಸಲಿಲ್ಲ. ಅದೇ ಇವ್ರು ಏನೋ ಒಂದು ಕುಂಟ್ನೆಪ ಹೇಳ್ಕೊಂಡು ಅದ ಇಲ್ಲ ಇದಿಲ್ಲ, ಬೃಹತ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ, ಅಥವಾ ಏನಾದ್ರು ಒಂದು ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ ಇಷ್ಟು ವರ್ಷ ಡಿಲೇ ಆಯ್ತಲ್ಲ ಸರ್, ಅದು ಇನ್ನೂ ಡಿಲೇ ಆಗ್ಬೋದು ಅಂತ? ಇನ್ನೂ ಒಂದು 2 years ಡಿಲೇ ಆಗುತ್ತೆ. ಆ್ಯಕ್ಚುಲಿ ಸರ್ಕಾರ ನೋಡಿದ್ರೆ ಅವ್ರಿಗೆ ನಡೆಸದೇ ಇರೋದಕ್ಕೆ ಇದಿದೆ, ಒತ್ತಿದೆ ಅವ್ರಿಗೆ ನಡೆಸೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಅದರಿಂದ ಏನೂ ವ್ಯತ್ಯಾಸ ಏನಾಗಲ್ಲ BBMPಗೆ. ಏನಂದರೆ ಕಾರ್ಪೊರೇಟರ್ಸ್ ಬರ್ಬೋದು, ನಾವು ಕುಂದು ಕೊರತೆಗಳು ಹೇಳ್ಕೊಳ್ಬೋದು, ಅವ್ರೊಂದು ಸ್ವಲ್ಪ ಮಾಡ್ಬೋದು. ಬಟ್ ರಿಯಲಿ ಬೇಕಾಗಿರೋದು ಕಾರ್ಪೊರೇಟರ್ಸ್ ಬಂದ್ರೂ ರಿಯಲಿ ಬೇಕಾಗಿರೋದು ದುಡ್ಡು ಇವರು ಗ್ಯಾರಂಟಿಗೇ ಹೋಗ್ತಾ ಇದೆ. ಸೊ ಅವರು ಡೆವಲಪ್ ಮಾಡೋದಕ್ಕೆ ಏನು ದುಡ್ಡಿಲ್ಲ. ಅದಕ್ಕೆ ಇದು ಬೆಂಗಳೂರು ಇಸ್ ಎ ಕ್ಯಾಶ್ ಕೌ ಆಫ್ ಕರ್ನಾಟಕ, ಬಟ್ ಸ್ಟಿಲ್ that cash cow has been milked by these guarantees. So they don't have money to develop. ಅದ್ರ ಬದಲು ನಾವು ಇದನ್ನು ಮಾಡಿದ್ರೆ ಒಳ್ಳೆಯದು. ಯಾರಿಗಾರು ಇವ್ರಿಗೆ ಅದಾನಿಗೋ ಅಂಬಾನಿಗೋ ಯಾರಿಗಾರು ಈ ರೋಡ್ನೆಲ್ಲ ವಹಿಸ್ಕೊಟ್ಬಿಟ್ಟು ಇದು ನೀವು ಡೆವಲಪ್ ಮಾಡ್ಕೊಳ್ಳಿ, ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳಿ ಪೆಪ್ಸಿಗೋ ಅಂಥವ್ರಿಗೆ ಹೇಳಿದ್ರೆ ಅದು ಒಳ್ಳೆಯದಾಗತ್ತೆ. ಯಾಕಂದರೆ ಇಲ್ಲೊಂದು ಯಾವುದೋ ಒಂದು ಬ್ರಿಡ್ಜ್ ಮಾಡ್ತೀನಿ ಅಂತ ಹೇಳಿದ್ರು, ಅಂಡರ್ ಪಾಸ್ ಮಾಡ್ತೀವಿ, ಇದರಲ್ಲಿ ಅವ್ರಿಗೆ ದುಡ್ಡು ಇರಬೇಕು. ಆ್ಯಕ್ಚುಲಿ ಮೇಯ್ನ್ ದುಡ್ಡು. ಕೇಂದ್ರ ಸರ್ಕಾರನೂ ಅಷ್ಟು ಇದಿಲ್ಲ, ಸಪೋರ್ಟ್ ಇಲ್ಲ ಇವರಿಗೆ. ಸೊ ದುಡ್ಡು ಬರ್ತಾ ಇಲ್ಲ, ದುಡ್ಡು ಇಂಪಾರ್ಟೆಂಟು ಸರ್. ನೋಡಿ ಸರ್, ಇವಾಗ ಅವ್ರು ಯಾರೋ ತಪ್ಪು ಮಾಡಿದ್ರು ಅಂತ ಇವರು ಅದೇ ಪಾಲನೆ ಮಾಡ್ತಾ ಇದ್ದಾರೆ. ಹೇಳ್ತೀನಿ ಕೇಳಿ, ಒಬ್ಬರ ಮೇಲೆ ಇವರು ಸ್ವಂತ ಬುದ್ಧಿಗಳಿಲ್ಲ, ಇವರೆಲ್ಲ ರಾಜ್ಯದ ದರ್ಬಾರ್ ಮಾಡ್ತಾ ಇದ್ದಾರೆ.
40 ವರ್ಷ 50 ವರ್ಷ ಹಿಂದೆ ಏನಿತ್ತೋ ಆ ದರ್ಬಾರ್ ಮಾಡ್ತಾ ಇದ್ದಾರೆ. ಇದು ಜನಕ್ಕೆ ಅನುಕೂಲ ಆಗೋ ಥರ ಇವರು ಇದು ಮಾಡ್ತಾ ಇಲ್ಲ, ಆಡಳಿತ ಮಾಡ್ತಾ ಇಲ್ಲ. ಸ್ವಾರ್ಥಿಗಳು ಇವರು, ಯಾವುದೇ ಪಕ್ಷದಲ್ಲಾಗಲಿ ಸ್ವಾರ್ಥಿಗಳು ಇವರು. ಜನಕ್ಕೆ ಏನು ಅನುಕೂಲ ಆಗಬೇಕು ಅಂದರೆ ಅವ್ರು ಬೇಕಾದ ಜನಗಳಿಗೆ ಜಾತಿವಾದಿಗಳು ಇವರು. ಆ ಜಾತಿಗೆ ಮಾಡ್ತಾರೆ ಅಷ್ಟೇ ಹೊರತು ಎಲ್ಲ ಜಾತಿನೂ ಒಂದೇ ಗೂಡ್ಸಲ್ಲ ಇವರು. ಒಂದೇ ಗೂಡ್ಸ್ ಮಾಡಬೇಕು ಅಂದರೆ ಅದು ರಾಜ್ಯದ ಬಗ್ಗೆನ ಇದು. ಹಾಂ, ಸರ್ ಇವಾಗ BBMP ಎಲೆಕ್ಷನ್ಸ್ ನಡೆದ್ರೆ ಒಳ್ಳೇದಾಗುತ್ತಾ ಅನ್ನೋ ನಿಮ್ಮ ನಂಬಿಕೆ ಇದೆಯಾ? ನಡೆದರೆ ಒಳ್ಳೇದು ಸರ್. ಅದು BBMP ಆಗಬೇಕದು. ಅದನ್ನು ಕೈ ಕಟ್ಟಾಕಿದ್ದಾರೆ. BBMPಯನ್ನು ತುಂಬ ಅನುಕೂಲ ಆಗುತ್ತೆ ಅದು ಮಾಡಿದ್ರೆ, ಮಾಡಬೇಕು. ಈಗ ಏನಾಗಿದೆ ಅಂದರೆ BBMP ಕಾರ್ಪೊರೇಟ್ರ್ಗಳಿಗೆ ಬಂದು MLA ಕಾರ್ಪೊರೇಟ್ರ್ಗಳಿಗ ಅವರು ಹೇಳಿದ್ದೇ ಇದು ಅಷ್ಟೇ, ಇನ್ನೇನೂ ಇಲ್ಲ. ಅದು ಮಾಡಿಕೊಟ್ರೆ ಅನುಕೂಲ ಆಗತ್ತೆ ಸರ್, ದಯವಿಟ್ಟು ಅನುಕೂಲ ಆಗತ್ತೆ. ಮೂರು ಪಾರ್ಟಿಗಳು ಕೂಡ ಒಂದ್ಸರಿ ಕೂಡ ಅವ್ರ ಥಾಟ್ ಬಂದಿಲ್ಲ, ಯಾಕೆ ಈ ಎಲೆಕ್ಷನ್ಸ್ ನಡೆಸಲಿಲ್ಲ, ನಾವು ನಡೆಸೋಣ ಅಂತ ಯಾರು ಒಬ್ಬರು ಕೂಡ ಮುಂದಕ್ಕೆ ಬಂದಿಲ್ಲ. ಅದ್ರ ಬಗ್ಗೆ ಅದ್ರ ಬಗ್ಗೆ ಅಂಥ ಧೈರ್ಯ ಯಾರಿಗೂ ಇಲ್ಲ ಸರ್. ಎಲ್ಲ ಭಯ. ಒಬ್ಬ MLA ಆಗಿಬಿಟ್ರೆ ಅವನ ಕಡೆ 8 ಜನ 10 ಜನ ಇರ್ತಾರೆ. ಭಯ, ನಿಂತ್ಕೊಳ್ಳೋಕ್ಕೂ ಭಯ ಅವ್ರಿಗೆ. ಏನು ಜಿದ್ದಿನ ಹೋರಾಟಗಳು ಮಾಡ್ತಾರೆ ಅವರು. ಕಾರ್ಪೊರೇಟರ್ ಆಗಬೇಕಾದ್ರೆ ಅವ್ರ ಕಡೆಯವರೇ ಆಗಬೇಕು. ಇಲ್ಲಿ ಪಬ್ಲಿಕ್ಗೆ ಜನಕ್ಕೆ ಯಾರು ಓಡಾಡ್ತಾರೆ ಮಾಡ್ತಾರೆ ಅಂತ ನೇಮಕ ಮಾಡಲ್ಲ. ಅವ್ರ ಕಡೆ ಯಾರು ಇನ್ವಾಲ್ವ್ ಆಗಿರ್ತಾರೆ ಅವ್ರನ್ನೇ ನಿಲ್ಲಿಸೋದು. ದುಡ್ಡು ಇರಬೇಕು ಅವ್ರ ಹತ್ರ. ಇದು ಎಲ್ಲ ಸಮಸ್ಯೆ ಆಗೋದು ದುಡ್ಡಿಂದನೇ, ಹಾಳಾಗ್ತಾ ಇರೋದು ದುಡ್ಡಿಂದನೇ. ದಯವಿಟ್ಟು ಅನುಕೂಲ ಮಾಡಿ ಕಾರ್ಪೊರೇಟರ್ಗಳನ್ನ ನೀವು ನೇಮಕ ಮಾಡಿ ಎಲೆಕ್ಷನ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಇನ್ನು ಪಕ್ಷದ ನೇತೃತ್ವದ ಯಾವುದೇ ಸರ್ಕಾರ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರೂ ಕೂಡ ಮುಂಚೆ ನಡೆಸಿದ್ರೂ ಕೂಡ ಸ್ಥಳೀಯ ಸಂಸ್ಥೆಗಳ ಅವಧಿ ಮುಗಿಯೋ ಹೊತ್ತಿಗೆ ಚುನಾವಣೆಯನ್ನು ನಡೆಸೋದಕ್ಕೆ ಒಲವನ್ನ ತೋರಿಸಿದಂತ ಯಾವುದೇ ಒಂದು ಮಾತು ಕೂಡ ಯಾರ ಬಾಯಿಂದಲೂ ಬಂದಿರುವಂತದ್ದಿಲ್ಲ, ಈಗಲೂ ಕೂಡ ಬರ್ತಾ ಇಲ್ಲ. ಯಾಕಂದ್ರೆ 4 ವರ್ಷಗಳೇ ಕಳೆದೋಯ್ತು. ಇದು 5ನೇ ವರ್ಷ ನಡೀತಾ ಇದೆ BBMP ಚುನಾವಣೆ ಅವಧಿ ಮುಗಿದು. ಆದ್ರೂ ಕೂಡ ಇನ್ನ ಯಾವೊಬ್ಬ ಶಾಸಕರ ಬಾಯಲ್ಲೂ ಕೂಡ ಬರ್ತಾ ಇಲ್ಲ. ಯಾಕೆ? ಹಾಗಾದ್ರೆ BBMP ಅನ್ನೋದು ಶಾಸಕರ ಪಾಲಿಗೆ ಹಾಲು ಕರೆಯುವ ಸೀಮೆ ಹಸು ಇದ್ದಂಗ. ಅಲ್ಲಿ ಚುನಾಯಿತ ಸದಸ್ಯರೇನಾದ್ರೂ ಬಂದ್ಬಿಟ್ರೆ ಶಾಸಕರಿಗೆ ಏನೂ ಸಿಗಲ್ಲ, ಸಿಕ್ಕಿದ್ರು ಕೂಡ ಒಂದಷ್ಟು ಅತ್ಯಲ್ಪ ಕಪ್ಪದ ರೀತಿ ಏನಾದ್ರೂ ಸಿಗ್ಬೋದು ಅನ್ನೋದ್ ರೀತಿನ. ಹೀಗಾಗಿ BBMP ಚುನಾವಣೆಯನ್ನ ಮಾಡೋದಕ್ಕೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರ. ಆ ಒಂದು ಕಾರಣಕ್ಕೆ ಎಲ್ಲರದ್ದು ಕೂಡ ಸಾರ್ವತ್ರಿಕ ವಿರೋಧ ಆಗ್ತಾ ಇದೆ BBMP ಚುನಾವಣೆಗೆ. ಇದು ಮಾಮೂಲಾಗಿ ಎಲ್ಲರಲ್ಲೂ ಮೂಡುವಂತ ಪ್ರಶ್ನೆ. 6 ತಿಂಗಳು 1 ವರ್ಷನೂ ಹಾಕಿದ್ರೆ ಏನೋ ಸಮಸ್ಯೆ ಇದೆ, ಇವರೇನೋ ವಿಸ್ತರಣೆ ಮಾಡಬೇಕು ಅನ್ಕೊಂಡಿದ್ದಾರೆ, ವಾರ್ಡ್ಗಳಲ್ಲಿ ವಿಸ್ತರಣೆ ಮಾಡಬೇಕು ಅನ್ಕೊಂಡಿದ್ದಾರೆ, ಹಾಗಾಗಿ ತಡ ಆಗ್ತಾ ಇದೆ ಅನ್ಬೋದಿತ್ತು. ಸತತವಾಗಿ 5 ವರ್ಷಗಳಾಗದೆ 5 ವರ್ಷಗಳಾಗಿದ್ರೂ ಕೂಡ ಯಾವುದೇ ಒಂದು ಯೋಜನೆಯನ್ನ ಮಾಡ್ತಾ ಇಲ್ಲ. ಇವರು ವಾರ್ಡ್ ವಿಸ್ತರಣೆ ಮಾಡ್ಲಿ ಬೇಡ ಅಂತ ಯಾರು ಹೇಳ್ತಾ ಇಲ್ಲ, ಯಾವೊಬ್ಬ ಸಾರ್ವಜನಿಕರು ಹೇಳ್ತಾ ಇಲ್ಲ. ಆದ್ರೆ ಎಲೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಯಾಕೆ? ಚುನಾವಣೆ ಆದ ನಂತರ ನೆಕ್ಸ್ಟ್ ಇನ್ನೊಂದ್ಸಲ ಚುನಾವಣೆ ಬರೋದ್ರೊಳಗಡೆ ಇವರು ಯಾವ ಒಂದು ಎಷ್ಟು ವಾರ್ಡ್ಗಳಾಗಿ ವಿಂಗಡಣೆ ಮಾಡಬೇಕು ಅನ್ಕೊಂಡಿದ್ದಾರೋ, ಜಾಸ್ತಿ ಮಾಡಬೇಕೋ ಕಡಿಮೆ ಮಾಡಬೇಕೋ ಅದನ್ನ ಇವ್ರು ಮಾಡ್ಲಿ. ಅದಕ್ಕೂ ಮುಂಚೆ ಇವಾಗ ಎಲೆಕ್ಷನ್ ಮಾಡಿ BBMP ಚುನಾವಣೆಯನ್ನ ಮಾಡಿದ್ರೆ ಈಗ ಇರುವಂತ ಸಮಸ್ಯೆಗಳನ್ನ ಆ ಒಂದು ಏನು ಅಧಿಕಾರಿಗಳಿರ್ತಾರೆ ಅವ್ರ ಹತ್ರ ಹೇಳ್ಕೊಂಡು ಅವ್ರ ಕೆಲಸವನ್ನ ತಗೋತಾರೆ ಸಾರ್ವಜನಿಕರು. ಯಾಕಂದ್ರೆ ಅವ್ರು ಗೆಲ್ಸಿರ್ತಾರೆ, ಓಟ್ ಹಾಕಿರ್ತಾರೆ. ನಾವು ಓಟ್ ಹಾಕಿದೀವಿ, ನೀವು ನಮ್ಮ ಏರಿಯಾ ಕೆಲಸ ಮಾಡ್ಲೇಬೇಕು ಅಂತ ಕೇಳೋ ರೈಟ್ಸ್ ಇರುತ್ತೆ, ಕೇಳ್ತಾರೆ, ಅವ್ರು ಕೆಲಸ ಮಾಡಿಸ್ಕೋತಾರೆ. ಆ ಗೆದ್ದಿರುವಂತ ಅಧಿಕಾರಿಗೂ ಅದೊಂದು ಇರುತ್ತೆ. ಈ ಸಲ ನಾನು ಚೆನ್ನಾಗಿ ಕೆಲಸ ಮಾಡಿದ್ರೇನೆ ಮುಂದಿನ ಸಲಿಗೂ ನಾನೊಂದು ಎಲೆಕ್ಷನ್ ನಿಂತ್ಕೊಳ್ಬೇಕು, ಓಟ್ ಹಾಕ್ತಾರೆ, ಗೆಲ್ಲಿಸ್ತಾರೆ ಅನ್ನೋದಿರುತ್ತೆ. ಏನೂ ಇಲ್ಲದೆ BBMP ಚುನಾವಣೆನೇ ಮಾಡಿಲ್ಲ ಅಂದ್ರೆ ಪಾಪ ನಮ್ಮ ಏರಿಯಾದಲ್ಲಿ ರಸ್ತೆ ಹಾಳಾಗಿದೆ, ಕುಡಿಯೋ ನೀರು ಬರ್ತಾ ಇಲ್ಲ, ಕಸ ವಿಲೇವಾರಿ ಆಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆ. ಇದೆಲ್ಲವನ್ನ ಸಾರ್ವಜನಿಕರು ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಕೆಲಸ ತಗೋಬೇಕು, ಯಾರ ಹತ್ರ ಕೆಲಸ ಮಾಡಿಸ್ಬೇಕು? ಪ್ರತಿ ಸಂದರ್ಭದಲ್ಲೂ ಶಾಸಕರ ಹತ್ರನೇ ಹೇಳಕ್ಕಾಗುತ್ತಾ? ಹಾಗಾದ್ರೆ ಇವ್ರು ಹೋಗೋ ಸಮಯದಲ್ಲೆಲ್ಲ ಶಾಸಕರು ಸಾರ್ವಜನಿಕರಿಗೆ ಅವೈಲಬಲ್ ಇರ್ತಾರ? ಇದೆಲ್ಲವನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಆದ್ರೆ ಸರ್ಕಾರ ಇದು ಯಾವುದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ. ಎಷ್ಟೋ ವರ್ಷಗಳಿಂದ ಇದಕ್ಕೂ ಮುಂಚೆ ಅಧಿಕಾರದಲ್ಲಿದ್ದಂತ BJP ಆಗಿರ್ಬೋದು, ಈಗ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಆಗಿರ್ಬೋದು,
ಯಾವ ಪಕ್ಷ ಬಂದರೂ ಕೂಡ ಚುನಾವಣೆಯ ಬಗ್ಗೆ ಈ ಸಮಯದಲ್ಲಿ ಚುನಾವಣೆ ಆಗುತ್ತೆ, ಈ ಒಂದು ತಿಂಗಳಲ್ಲಿ ಆಗುತ್ತೆ, ಹೋಗ್ಲಿ ಈ ವರ್ಷನಾದರೂ ಮಾಡ್ತೀವಿ ಅನ್ನೋ ಮಾತು ಯಾವ ಒಬ್ಬ ಶಾಸಕನ ಬಾಯಲ್ಲೂ ಬರ್ತಾ ಇಲ್ಲ. ಹಾಗಾಗಿನೇ ಕೆಲವೊಂದು ಇಷ್ಟು ವಿಚಾರಗಳಿರ್ಬೋದೇನೋ, BBMPಯಿಂದ ಇವರಿಗೆ ಲಾಭ ಇದೆಯೇನೋ, ಶಾಸಕರಿಗೆ ಅನುಕೂಲ ಜಾಸ್ತಿ ಇದೆಯೇನೋ, ಹೀಗಾಗಿನೇ BBMP ಚುನಾವಣೆಯನ್ನ ಮಾಡ್ತಾ ಇಲ್ಲ ಎಲ್ಲರದ್ದು ಕೂಡ. ಹಾಗಾಗಿ ಸಾರ್ವತ್ರಿಕ ವಿರೋಧ ವ್ಯಕ್ತ ಆಗ್ತಾ ಇದೆ ಎನ್ನುವುದು ಕೂಡ ಒಂದಷ್ಟು ಜನರ ಅಭಿಪ್ರಾಯ. ಇನ್ನು ಅಧಿಕಾರ ವಿಕೇಂದ್ರೀಕರಣಕ್ಕೆ ಬಲಿಷ್ಠವಾದಂತ ಚೌಕಟ್ಟನ್ನ ಹಾಕಿಕೊಟ್ಟ ಭವ್ಯ ಪರಂಪರೆಯನ್ನು ನಮ್ಮ ಕರ್ನಾಟಕ ಹೊಂದಿರುವಂತದ್ದು. ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದ ಅಬ್ದುಲ್ ನಜೀರ್ ಸಾಬ್ ಅವರ ದೂರದೃಷ್ಟಿಯಿಂದ ಈ ಒಂದು ಕನಸು ಮೊಳಕೆ ಹೊಡಿತು. 1987ರಲ್ಲಿ ಜಿಲ್ಲಾ ಪರಿಷತ್ ಹಾಗೂ ಮಂಡಲ ಪಂಚಾಯಿತಿಗಳಿಗೆ ಚುನಾವಣೆ ಕೂಡ ನಡೆಯಿತು. ರಾಜ್ಯಕ್ಕೆ ಮುಖ್ಯಮಂತ್ರಿ ಹಾಗೂ ಮುಖ್ಯ ಕಾರ್ಯದರ್ಶಿ ಇರುವಂತೆ ಜಿಲ್ಲೆಯ ಪರ್ಯಾಯ ಅಧಿಕಾರ ಕೇಂದ್ರ ಆಗಬೇಕು ಅನ್ನೋ ಸಂಕಲ್ಪಕ್ಕೆ ಸಾಂವಿಧಾನಿಕ ಶಕ್ತಿಯ ಕಾಯ್ದೆಯನ್ನ ಕೂಡ ಕೊಡ್ತು. ಇನ್ನು ಪರಿಷತ್ತಿನ ಅಧ್ಯಕ್ಷರಿಗೆ ರಾಜ್ಯ ಸಚಿವ ದರ್ಜೆಯ ಸ್ಥಾನದ ಜೊತೆಗೆ ಪರಿಷತ್ತಿನ ಅಧಿಕಾರಿಗಳ ಕಾರ್ಯವೈಖರಿ ಕುರಿತ ರಹಸ್ಯ ವರದಿ, ಏನ್ ನಾವು CR ಅಂತೀವಿ, ಅದನ್ನ ಬರೆಯುವಂತ ಅಧಿಕಾರವನ್ನ ಕೂಡ ಕೊಡ್ತು. ಇಷ್ಟೆಲ್ಲಾ ಕೊಟ್ಟರು ಕೂಡ ಇತ್ತೀಚೆಗೆ ಏನೂ ಪ್ರಯೋಜನ ಆಗ್ತಾ ಇಲ್ಲ, ಆಗುವಂತ ಕೆಲಸಗಳಾಗ್ತಾ ಇಲ್ಲ, ಎಲ್ಲ ನಿಧಾನ ಆಗ್ತಾ ಇದೆ, ಎಲ್ಲ ತಡೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಯಾವೊಬ್ಬ MP MLAಗಳಿಗೆ ಇದರಿಂದ ತೊಂದರೆ ಆಗ್ತಾ ಇಲ್ಲ, ಆಗದೆ ಇರ್ಬೋದು. ಆದರೆ ತೊಂದರೆ ಆಗ್ತಾ ಇರೋದು, ಅದರಿಂದ ತೊಂದರೆಗೊಳಗಾಗಿರೋದು ಸಾರ್ವಜನಿಕರು. ಇನ್ನು ಪರಿಷತ್ತಿನ ಮುಖ್ಯ ಅಧಿಕಾರಿಯನ್ನ ಮುಖ್ಯ ಕಾರ್ಯದರ್ಶಿ ಅಂತ ಕರೆದ್ರು. ಅದಷ್ಟೇ ಕರೆಯೋದಲ್ಲದೆ ಒಬ್ಬ ಜಿಲ್ಲಾಧಿಕಾರಿಗೆ ಸಮನಾದ ಅಧಿಕಾರವನ್ನು ಕೂಡ ಈ ಒಂದು ಮುಖ್ಯ ಕಾರ್ಯದರ್ಶಿ ಕೊಟ್ರು. ಯಾರೊಬ್ರು ಕೂಡ ತಮ್ಮ ಕೆಲಸಗಳಿಗಾಗಿ ರಾಜಧಾನಿಗೆ ಅಲಿಬಾರದು ಅಂತ ಹೇಳಿ ಸ್ಥಳೀಯ ಹಂತದಲ್ಲೇ ಅವರ ಎಲ್ಲಾ ಸಮಸ್ಯೆಗಳು ಕೂಡ ಇತ್ಯರ್ಥ ಆಗಬೇಕು ಅನ್ನೋ ಸದಾಶಯ ಇದರಿಂದ ಆಗಿತ್ತು. ಒಬ್ಬ ಮುಖ್ಯ ಕಾರ್ಯದರ್ಶಿಗೆ ಒಬ್ಬ ಜಿಲ್ಲಾಧಿಕಾರಿಗೆ ಇರುವಂತ ಸಮಾನವಾದಂತ ಹಕ್ಕನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ಊರಿಂದನೋ ಅಥವಾ ಒಂದು ಜಿಲ್ಲೆಯಿಂದನೋ ಒಂದು ತಾಲೂಕಿಂದನೋ ಯಾವ ಒಬ್ಬರು ಕೂಡ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಿಗಾಗಿ ರಾಜಧಾನಿಗೆ ಓಡಾಡುವಂತ ಪರಿಸ್ಥಿತಿ ಬರಬಾರದು ಎಲ್ಲ ವಿಚಾರಗಳಿಗೂ ಅಂತ ಹೇಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಒಂದು ಜಿಲ್ಲೆಯನ್ನು ನಡೆಸುವಂತ ಜಿಲ್ಲಾಧಿಕಾರಿಗಳಿಗೆ ಯಾವ ಯಾವ ಅಧಿಕಾರಗಳಿರುತ್ತೋ ಆ ಅಧಿಕಾರಿಗಳನ್ನು ಮುಖ್ಯ ಕಾರ್ಯದರ್ಶಿ ಕೂಡ ಕೊಟ್ಟರು. ಯಾಕಂದ್ರೆ ಸಾರ್ವಜನಿಕರ ಕಷ್ಟ ಏನಿದೆ ಅದು ಆ ಒಂದು ಜಾಗದಲ್ಲೇ ಸ್ಥಳೀಯ ಅಂತ್ಯದಲ್ಲೇ ಇತ್ಯರ್ಥ ಆಗಬೇಕು, ಅದಕ್ಕೆ ಪರಿಹಾರ ಸಿಗಬೇಕು ಅನ್ನೋ ಉದ್ದೇಶ ಇದರಿಂದ ಇತ್ತು. ಇನ್ನು ಮಂಡಲ ಪಂಚಾಯಿತಿಯ ಮುಖ್ಯಸ್ಥನನ್ನ ಪ್ರಧಾನ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ರು. ಗ್ರಾಮ ಪ್ರಧಾನಿಯಂತೆ ಅವ್ರನ್ನ ಬಿಂಬಿಸಿದ್ರು ಕೂಡ. ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವರು ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿಗಳನ್ನು ತರುವ ಮೂಲಕ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಬಲವನ್ನ ಕೂಡ ತಂದುಕೊಟ್ಟಂತವರು. ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡದವರಿಗಷ್ಟೇ ಸೀಮಿತವಾಗಿದ್ದಂತ ಒಂದು ರಾಜಕೀಯ ಮೀಸಲಾತಿಯನ್ನ ಏನ್ ಮಾಡಿದ್ರು. ಈ ತಿದ್ದುಪಡಿಯ ಬಲದಲ್ಲಿ 1996ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಮಹಿಳೆಯರು, ಹಿಂದುಳಿದ ವರ್ಗದವರಿಗೂ ಕೂಡ ವಿಸ್ತರಿಸಿದ್ರು. ರಾಜಕೀಯಕ್ಕೆ ಹೊಸ ಸ್ಪರ್ಶ ಸಿಕ್ಕಿದೆ ಇಲ್ಲಿಂದ. ಮಹಿಳೆಯರು ಕೂಡ ರಾಜಕೀಯಕ್ಕೆ ಬರ್ಬೋದು, ಅವರು ಕೂಡ ನಮ್ಮ ರಾಜ್ಯವನ್ನ ಆಳ್ಬಹುದು. ಇದೆಲ್ಲವನ್ನ ತಿದ್ದುಪಡಿ ಮಾಡಿದಂಥ ವರ್ಷ 1996. ಆ ಒಂದು ವರ್ಷದಲ್ಲಿ ತಿದ್ದುಪಡಿ ಆಯಿತು. ಅದು ಇಡೀ ರಾಜಕೀಯಕ್ಕೆ ಒಂದು ಹೊಸದಾದಂಥ ತಿರುವು, ಒಂದು ಸ್ಪರ್ಶವನ್ನ ಸಿಕ್ಕಂತ ಸಮಯ ಅದು. ನವ ಪರ್ವಕ್ಕೆ ನಾಂದಿಯಾದಂಥ ವರ್ಷ 1996ರಲ್ಲಿ ಮಾಡಿದಂಥ ಒಂದಷ್ಟು ತಿದ್ದುಪಡಿಗಳು. ಇನ್ನು HD ದೇವೇಗೌಡ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಹಿಳೆಯರಿಗೆ 50% ಮೀಸಲಾತಿಯನ್ನ ಜಾರಿ ಮಾಡುವ ಮೂಲಕ ಮತ್ತೊಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನೇ ಇಟ್ರು. ಇದೇ ರೀತಿಯಾಗಿ ನಾನಾ ಒಂದಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಹೋಯಿತು ರಾಜಕೀಯ. ಅದರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಜಾರಿಗೆ ತರೋದ್ರ ಮೂಲಕ ಹೊಸದಾದಂತ ಒಂದು ಹೆಜ್ಜೆಯನ್ನ ಇಟ್ಟರು ರಾಜಕೀಯದಲ್ಲಿ. ಇನ್ನು HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ 2006ರಲ್ಲಿ ಚುನಾವಣೆ ನಡೀಬೇಕಾಗಿತ್ತು.
ಇದು 2006ರಿಂದಲೇ ಶುರುವಾದಂಥ ಒಂದು ತಲೆನೋವಿದು. ಈ 2020ರಲ್ಲಿ ಶುರುವಾಗಿರುವಂಥ ತಲೆನೋವಲ್ಲ ಇದು. 2006ರಿಂದನೇ ಪ್ರಾರಂಭ ಆದಂಥ ಒಂದಷ್ಟು ತಲೆನೋವುಗಳಿವು. ಆ ಒಂದು ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದಂಥ ಸರ್ಕಾರ JDS ಮುಖ್ಯಮಂತ್ರಿ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥವರು HD ಕುಮಾರಸ್ವಾಮಿ. ಆ ಒಂದು ಸಂದರ್ಭದಲ್ಲೇ ಚುನಾವಣೆ ಆಗಬೇಕಿತ್ತು, BBMP ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಮುಂದಾದಂಥ ಕುಮಾರಸ್ವಾಮಿ ಅವರು BBMP ರಚಿಸಿದ್ರು, ಆಗ್ಲೂ ಚುನಾವಣೆ ನಡೆಯಲಿಲ್ಲ. ಇನ್ನು 2008ರಲ್ಲಿ BS ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಏನಿದೆ ಅದು ನಾನಾ ಕಾರಣಗಳನ್ನ ಮುಂದೂಡ್ತು. ನಾನಾ ಕಾರಣಗಳನ್ನ ಕೊಟ್ಕೊಂಡು ಅವರು ಕೂಡ ಚುನಾವಣೆಯನ್ನ ಮುಂದೂಡೋದಕ್ಕೆ ಪ್ರಯತ್ನವನ್ನ ಪಟ್ಟರು. 2006ರಲ್ಲಿ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಆ ನಂತರ 2008ರಲ್ಲಿ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಆಗ ಚುನಾವಣೆ ಆಗಬೇಕಿತ್ತು, ಆಗ್ಲೂ ಕೂಡ ಒಂದಷ್ಟು ಕಾರಣಗಳನ್ನ ಕೊಟ್ಟು ಮುಂದೂಡೋದಕ್ಕೆ ಯೋಚನೆಯನ್ನ ಮಾಡ್ತಾ BJP. ಆದರೆ ಯಾವಾಗ ಕೋರ್ಟ್ ಇದಕ್ಕೆ ಎಂಟರ್ ಆಯ್ತೋ, ಕೋರ್ಟ್ ಎಂಟರ್ ಆಗಿ ತಪಾಲಾಕಿಯನ್ನ ಕೊಟ್ಟಂತ ಬಳಿಕ 2010ರಲ್ಲಿ ಚುನಾವಣೆ ನಡೀತು. ಆದ್ರೂ ಕೂಡ ಅಲ್ಲೂ ಕೂಡ 2 ವರ್ಷ, 2006ರಲ್ಲಿ ನಡಿಬೇಕಿತ್ತು, ನಡೀಲಿಲ್ಲ. ಹೋಗ್ಲಿ 2008ರಲ್ಲಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಇತ್ತು, ಆಗ್ಲಿಲ್ಲ. ಅವರು ಮುಂದೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಕೋರ್ಟ್ ಎಂಟರ್ ಆದಂಥ ಸಂದರ್ಭದಲ್ಲಿ 2010ರಲ್ಲಿ ಚುನಾವಣೆಯನ್ನು ನಡೆಸಿದ್ರು. ಬಳಿಕ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಚುನಾವಣೆಯನ್ನು ನಡೆಸದೆ ಇದ್ದದ್ದನ್ನ ಪ್ರಶ್ನಿಸಿ ಕೆಲವರು ಕೋರ್ಟ್ ಮೊರೆ ಕೂಡ ಹೋದ್ರು. ಪ್ರಶ್ನೆಯನ್ನ ಮಾಡ್ತಾರೆ, ಚುನಾವಣೆ ನಡೆಸ್ತಾ ಇಲ್ಲ ಅಂತ ಹೇಳಿ. ಏನೂ ಪ್ರಯೋಜನ ಆಗಲಿಲ್ಲ. ಅನಂತರ ಕೋರ್ಟ್ಗೆ ಮೊರೆಯನ್ನ ಹೋಗ್ತಾರೆ. ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಆದರೂ ಕೂಡ ಚುನಾವಣೆಯನ್ನು ನಡೆಸ್ತಾ ಇಲ್ಲ ಅಂತ ಹೇಳಿ ಹೋಗ್ತಾರೆ. ಚುನಾವಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮುಂದಾದಂಥ ಸರ್ಕಾರ ಏನಿದೆ, BBMP ಪಾಲಿಕೆಗಳನ್ನು ವಿಭಜಿಸುವ ಉದ್ದೇಶದಿಂದ ಕಾಯ್ದೆಗೆ ತಿದ್ದುಪಡಿಯನ್ನು ತರೋದಕ್ಕೆ ಮಸೀದೆಯ ಅಂಗೀಕಾರಕ್ಕೆ ವಿಶೇಷ ಅಧಿವೇಶನವನ್ನೇ ರಚನೆ ಮಾಡಿತು. ಯಾಕೆ ನಡೆಸ್ತಾ ಇಲ್ಲ ಏನು ಅಂತ ಕೇಳಿದ್ರೆ ಒಂದಷ್ಟು ಉತ್ತರಗಳನ್ನು ಕೊಡಬೇಕಾಗುತ್ತೆ, ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಏನು ಬೇಕೋ ಅದೆಲ್ಲವನ್ನ ಕೂಡ ಸರ್ಕಾರ ಮಾಡ್ತು. ಇನ್ನು ಈ ಮಸೂದೆಗೆ ರಾಜ್ಯಪಾಲರು ಅನುಮೋದನೆಯನ್ನು ಕೂಡ ಕೊಟ್ಟಿರಲಿಲ್ಲ. ಬರೀ ಇವರು ಮಾತ್ರ ತೀರ್ಮಾನ ಮಾಡಿಕೊಂಡಿದ್ರು. ರಾಜ್ಯಪಾಲರು ಅದ್ರಿಗೆ ಸೂಚನೆಯನ್ನು ಕೊಟ್ಟಿರಲಿಲ್ಲ, ಒಪ್ಪಿಗೆ ಸೂಚಿಸಿರಲಿಲ್ಲ ರಾಜ್ಯಪಾಲರು. ಇನ್ನೇನು 3 ದಿನಗಳ ಅಂತರದಲ್ಲಿ ಮತ್ತೆ ಅಧಿವೇಶನವನ್ನು ಕರೆದು ಮಸೂದೆಗೆ ಅಂಗೀಕಾರವನ್ನು ಪಡ್ಕೊಂಡ್ರು ರಾಜ್ಯ ಸರ್ಕಾರದವರು. ಅದನ್ನೇ ಮುಂದಿಟ್ಕೊಂಡು ಇವರು ಕೋರ್ಟ್ ಮೊರೆ ಹೋದರು. ಈ ಒಂದು ಕಾರಣಕ್ಕಾಗಿಯೇ ನಾವು BBMP ಚುನಾವಣೆಯನ್ನು ನಡೆಸ್ತಾ ಇಲ್ಲ, ನಮಗೆ ಸ್ವಲ್ಪ ಸಮಯ ಅವಕಾಶ ಬೇಕು ಅನ್ನೋ ರೀತಿಯಲ್ಲಿ ಇವರ ಒಂದು ಸರ್ಕಾರ ಕೋರ್ಟ್ ಮೊರೆ ಹೋಗುತ್ತೆ. ಇನ್ನು ಚುನಾವಣೆ ನಡೆಸಲೇಬೇಕು ಅಂತ ಕೋರ್ಟ್ ಯಾವಾಗ ತಾಕೀತನ್ನು ಮಾಡ್ತು, ಹಾಗಾಗಿ 2015ರಲ್ಲಿ ಚುನಾವಣೆಯನ್ನು ಮಾಡ್ತಾರೆ. ಇವರು ಏನೇ ಹೇಳಿದ್ರು ಕೂಡ ಕೋರ್ಟ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಚುನಾವಣೆ ನಡೆಸಬೇಕು ಅಂದರೆ ನಡೆಸಲೇಬೇಕು ಅಂತ ಯಾವಾಗ ಒಂದು ಕಂಡೀಷನನ್ನು ಹಾಕ್ತು, ಆದ ನಂತರ ಏನು ಮಾಡ್ತಾರೆ, 2015ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುತ್ತೆ. ಆ ಸಂದರ್ಭದಲ್ಲಿ ಆಗ ಚುನಾವಣೆಯನ್ನು ನಡೆಸ್ತಾರೆ. ಇನ್ನು ಚುನಾಯಿತ BBMP ಕೌನ್ಸಿಲ್ ಅವಧಿ 2020ಕ್ಕೆ ಮುಗಿದೋಗುತ್ತೆ. 2015ರಲ್ಲಿ ಚುನಾವಣೆ ಆದಾಗ 2020ಕ್ಕೆ ಅವಧಿ ಮುಗಿಯುತ್ತೆ. ಆಗ ಆ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇದ್ದಂಥ ಸರ್ಕಾರ ಅಂದರೆ ಅದು ಯಡಿಯೂರಪ್ಪ ನೇತೃತ್ವದ ಸರ್ಕಾರ. ಅವರ ಒಂದು BJP ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ. 2020ರಲ್ಲಿ BBMP ಚುನಾವಣೆಯ ಅಧಿಕಾರ ಅವಧಿ ಮುಗಿದಂಥ ಸಂದರ್ಭದಲ್ಲಿ ಬಳಿಕ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗ್ತಾರೆ. ಆ ಹೊತ್ತಿನೊಳಗೆ ಚುನಾವಣೆ ನಡೆಸೋದಕ್ಕೆ ವಿಳಂಬ ಮಾಡ್ತಾ ಇರೋ ಬಗ್ಗೆ ಕೆಲವರು ಕೋರ್ಟ್ ಮೊರೆ ಮತ್ತೆ ಹೋಗ್ತಾರೆ. ಕಾರಣವನ್ನು ಬದಿಗಿಟ್ಟು ಚುನಾವಣೆಯನ್ನು ನಡೆಸಿ ಅಂತ ಕೋರ್ಟ್ ಕಟ್ಟಾಜ್ಞೆಯನ್ನು ಮಾಡುತ್ತೆ. ಏನೇ ಕಾರಣ ಇರ್ಬೋದು, ನೀವೇನೋ ವಿಭಜನೆ ಮಾಡ್ಬೋದು, ಏನೇ ಇರಲಿ ಅದೆಲ್ಲವನ್ನು ಸ್ವಲ್ಪ ಮುಂದೆ ಇಡಿ. ಈಗ ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ ಅವಧಿ ಮುಗಿದಿದೆ, ಎಲೆಕ್ಷನ್ ಮಾಡಿ ಅಂತ ಕೋರ್ಟ್ ಹೇಳುವಂಥದ್ದು. ಆ ಒಂದು ಸಂದರ್ಭದಲ್ಲೂ ಕೂಡ ಇವರು ಎಲೆಕ್ಷನ್ನ ಮಾಡೋದಕ್ಕೆ ನಾನಾ ಕಾರಣಗಳನ್ನ ಕೊಡ್ತಾ ಹೋಗ್ತಾರೆ. ಆಗಲೂ ಕೂಡ ಬೊಮ್ಮಾಯಿಯವರು CM ಆಗಿದಾಗಲೂ ಕೂಡ ಎಲೆಕ್ಷನ್ ಆಗೋದಿಲ್ಲ. BJP ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ರಾಜಧಾನಿಯ ಪ್ರಮುಖರ ಸಭೆಯನ್ನು ನಡೆಸ್ತಾರೆ. ಚುನಾವಣೆಯನ್ನು ವಿರೋಧಿಸೋರು ಪಕ್ಷದ್ರೋಹಿಗಳು, ಎಲ್ಲರೂ ಸೇರಿ ಚುನಾವಣೆಗೆ ತಯಾರಾಗಬೇಕು ಅಂತ
ಸೂಚನೆಯನ್ನು ಕೂಡ ಕೊಡ್ತಾರೆ, ಒಂದು ಸ್ಫೋಟಕವಾದ ರೀತಿಯೇ ಸೂಚನೆಯನ್ನು ಕೊಡ್ತಾರೆ. ಆಗ ಕೆಲವು ಪ್ರಭಾವಿ ಸಚಿವರು ತಮ್ಮ ಹಿಂಬಾಲಕರ ಮೂಲಕ ಮತ್ತೆ ಕೋರ್ಟ್ನಲ್ಲಿ ಆಕ್ಷೇಪ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದಕ್ಕೆ ಪೂರಕ ಅನ್ನುವಂತೆ ಸರ್ಕಾರವು ವಾರ್ಡ್ ಮರು ವಿಂಗಡಣೆಯ ನೆಪದಲ್ಲಿ ಸಮಿತಿಯನ್ನು ರಚಿಸಿ 1.5 ವರ್ಷ ಕಾಲಹರಣವನ್ನು ಮಾಡಿಬಿಡುತ್ತೆ. ಹೀಗೆ 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 ಹೋಗಿ 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 ಏನಾಯ್ತು, ಚುನಾವಣೆಯನ್ನ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಚುನಾವಣೆಯನ್ನ ಮಾಡದೆ ಯಾವಾಗ ಬೇಕೋ ಅವಾಗ ಚುನಾವಣೆಯನ್ನ ಮಾಡೋದಿಕ್ಕೆ ಇವರಿಷ್ಟ ಬಂದಂಗೆ ನಿಲ್ಲಿಸಿದ್ದಾರೆ. ಇನ್ನೂ ಕೂಡ ಅದ್ರ ಬಗ್ಗೆ ಇನ್ನೂ ಮಾತುಕತೆ ಕೂಡ ಆಗ್ತಾ ಇಲ್ಲ ಅನ್ನೋದು ಒಂದು ರೀತಿಯ ದುರಂತದಲ್ಲಿ ದುರಂತ ಇದು. ಇನ್ನು ಏನು ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, 2020ರಲ್ಲಿ ಬಿಬಿಎಂಪಿ ಚುನಾವಣೆ ಆಗಬೇಕಾಗಿತ್ತು, ಆಗ್ಲಿಲ್ಲ. ಈಗಾಗಲೇ 2025 ಬಂತು, ಇನ್ನೂ ಕೂಡ ಚುನಾವಣೆಯ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮಾತಾಡ್ತಾ ಇಲ್ಲ. ಇನ್ನೂ ಕೂಡ ವಾರ್ಡ್ಗಳನ್ನು ವಿಸ್ತರಣೆ ಮಾಡುವಂಥ ನಿಟ್ಟಿನಲ್ಲೇ ಯೋಚನೆಯನ್ನ ಮಾಡ್ತಾ ಇದೆ. ಬಿಜೆಪಿಯವರಿದ್ರೂ ಮಾಡಲಿಲ್ಲ ಅನ್ನೋದು ಒಂದು ಮಾತು. ಇದೀಗ ಬಿಜೆಪಿ ಅಧಿಕಾರದಲ್ಲಿಲ್ಲ, ಅಧಿಕಾರದಲ್ಲಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಇವಾಗ ಕಾಂಗ್ರೆಸ್ ಪಕ್ಷನೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದ್ರೆ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳು ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ವಾರ್ಡಲ್ಲೂ ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಅದರಲ್ಲೂ ಕುಡಿಯೋ ನೀರಿನ ಸಮಸ್ಯೆ ಬಹಳ ಆಗ್ತಾ ಇದೆ, ರಸ್ತೆಗಳ ಸಮಸ್ಯೆ ಬಹಳ ಇದೆ. ಅಲ್ಲಲ್ಲಿ ಗುಂಡಿ ಬಿದ್ದಿರೋದಾಗಿರ್ಬೋದು, ಮಳೆ ಬಂದರೆ ಸಾಕು ಗುಂಡಿಲೆಲ್ಲ ನೀರು ತುಂಬಿಕೊಳ್ಳುತ್ತೆ, ರಸ್ತೆಯಲ್ಲಿ ಓಡಾಡುವಂಥವ್ರಿಗೆ ಅದು ತುಂಬ ತೊಂದರೆ ಆಗುತ್ತೆ, ಅದರಿಂದ ಅಪಾಯ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಈ ರೀತಿಯಾಗಿರುವಂಥ ಎಲ್ಲ ಸಮಸ್ಯೆಗಳಿಗೆ ಪ್ರತಿಯೊಂದು ಸಮಸ್ಯೆಯಲ್ಲೂ ಕೂಡ ಯಾವ ಒಬ್ಬ ಸಾಮಾನ್ಯ ಮನುಷ್ಯ ಹೋಗಿ ಪ್ರತಿ ಬಾರಿಯೂ ಶಾಸಕರನ್ನ ಭೇಟಿಯಾಗಿ ಸಮಸ್ಯೆಗಳನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ರೆ ಅವ್ರ ಹತ್ರ ಹೇಳಿ ಅವ್ರ ಕೆಲಸವನ್ನ ತಗೋಬಹುದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು 2025ರಲ್ಲಾದರೂ ಕಾಂಗ್ರೆಸ್ ಪಕ್ಷ ಬಿಬಿಎಂಪಿ ಚುನಾವಣೆಯನ್ನು ನಡೆಸಿ ಸಾರ್ವಜನಿಕರಿಗೆ ಸ್ವಲ್ಪ ಅನುಕೂಲವನ್ನ ಮಾಡಿಕೊಡ್ಬೇಕು. ಯಾಕಂದ್ರೆ ಅವರ ಸಮಸ್ಯೆ ಏನು, ಇವಾಗ ನಾನು ಆಗ್ಲೇ ಹೇಳ್ದಂಗೆ ಕುಡಿಯುವ ನೀರಿನ ಸಮಸ್ಯೆ, ಕೆಲವೊಂದು ಕಡೆ ಕಾವೇರಿ ನೀರು ಏನು ಬರ್ತೀವಿ ಅಂತ ಹೇಳಿದ್ರು, ಕೆಲವೊಂದು ಕಡೆ ಇನ್ನೂ ಕೂಡ ಕಾವೇರಿ ನೀರು ತಲುಪಿಲ್ಲ ಅನ್ನುವಂಥ ದೂರುಗಳು ಕೂಡ ಇದೆ. ಕಸ ವಿಲೇವಾರಿ ಆಗ್ತಾ ಇಲ್ಲ, ಕಸಗಳೆಲ್ಲ ಅಲ್ಲೇ ಇದೆ ಎನ್ನುವಂದಷ್ಟು ಕಂಪ್ಲೇಂಟ್ ಇದೆ. ಎಲೆಕ್ಟ್ರಿಸಿಟಿ ತೊಂದರೆ ಆಗ್ತಾ ಇದೆ ಎನ್ನುವಂಥದ್ದಿದೆ. ಹೀಗೆ ನಾನಾ ಸಮಸ್ಯೆಗಳೇನಿದೆ ಆ ಎಲ್ಲಾ ಸಮಸ್ಯೆಗಳನ್ನ ಪ್ರತಿನಿತ್ಯ ಒಂದೊಂದು ಹೊಸ ಸಮಸ್ಯೆಗಳು ಉದ್ಭವ ಆಗ್ತಾ ಇರುತ್ತೆ. ಆ ಎಲ್ಲಾ ಸಮಸ್ಯೆಗಳನ್ನ ಪ್ರತಿನಿತ್ಯ ಸಾರ್ವಜನಿಕರು ಹೋಗಿ ಅವರ ಕೆಲಸ ಕಾರ್ಯವನ್ನೆಲ್ಲ ಬಿಟ್ಟು ಶಾಸಕರನ್ನ ಭೇಟಿ ಆಗೋದಿಕ್ಕಾಗಲ್ಲ. ಒಂದ್ ವೇಳೆ ಭೇಟಿ ಆದ್ರೂ ಅವರ ಸಮಯಕ್ಕೆ ಶಾಸಕರು ಸಿಗಲ್ಲ. ಹೀಗೆ ಏನೇನು ತೊಂದರೆ ಇದೆ ಅದೆಲ್ಲವನ್ನು ಒಂದು ಕ್ಷಣ ಅವಲೋಕಿಸಿ ನಮ್ಮ ಸರ್ಕಾರದವರು ಆದಷ್ಟು ಬೇಗ ಬಿಬಿಎಂಪಿ ಚುನಾವಣೆಯನ್ನ ಮಾಡಿದ್ರೆ ಒಳ್ಳೆಯದು ಅನ್ನೋದು ನಮ್ಮ ಅನಿಸಿಕೆ. ಜೊತೆಗೆ ಇಡೀ ಒಂದು ಆಕ್ರೋಶಕ್ಕೆ, ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರೋದು ಕೂಡ ಇದೆ. ಬಿಬಿಎಂಪಿ ಚುನಾವಣೆಯನ್ನ ಸರ್ಕಾರ ಮಾಡ್ತಾ ಇಲ್ಲ, ಆದಷ್ಟು ಬೇಗ ಬಿಬಿಎಂಪಿ ಚುನಾವಣೆಯನ್ನ ಮಾಡಿ ಪ್ರತಿಯೊಂದು ವಾರ್ಡಲ್ಲೂ ಚುನಾವಣೆ ಮಾಡಿ, ಅಧಿಕಾರಿಗಳಿದ್ರೆ ನಾವು ಅವ್ರ ಹತ್ರ ಕೇಳಿ ಕೆಲಸವನ್ನ ತಗೋತೀವಿ ಅನ್ನೋದು ಸಾರ್ವಜನಿಕರ ಆಕ್ರೋಶ, ಅವರ ಅಭಿಪ್ರಾಯ. ಹಾಗಾಗಿ ಆದಷ್ಟು ಬೇಗ 2025ರಲ್ಲಾದ್ರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತುಕತೆನಾದ್ರೂ ಆಡಿ, ಯಾವಾಗ ಚುನಾವಣೆ ಮಾಡ್ತೀರಾ ಏನು, ಆ ಒಂದಷ್ಟು ಅಂಶಗಳನ್ನಾದ್ರೂ ಕೊಟ್ರೆ ಒಂದ್ ಸ್ವಲ್ಪ ಸಾರ್ವಜನಿಕರಿಗೆ ಸಮಾಧಾನ ಆದ್ರೂ ಆಗುತ್ತೆ. ಇಲ್ಲಾಂದ್ರೆ ಪ್ರತಿನಿತ್ಯ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಪಾಪ ಅವ್ರು ಆ ಒಂದು ಗುಂಗಲ್ಲೇ ಇರಬೇಕಾಗುತ್ತೆ. ಬೆಂಗಳೂರಂತ ಬೃಹತ್ ನಗರದಲ್ಲಿ ಈ ರೀತಿಯಾಗಿ ಸಮಸ್ಯೆಗಳಾದ್ರೆ ಇನ್ನ ಹಳ್ಳಿಗಳಲ್ಲಿ ಸಮಸ್ಯೆ ಆದ್ರೆ ಕೇಳೋರು ಯಾರು? ಇದೆಲ್ಲವನ್ನ ಕೂಡ ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಸರ್ಕಾರದವರು. ಎಸ್, ಇದು ಮಯೂರ ಅಭಿಯಾನದ ಬಿಬಿಎಂಪಿ ಚುನಾವಣೆ ಚಿತಾವಣೆ ಯಾವಾಗ ಅನ್ನೋ ಒಂದು ಕಾರ್ಯಕ್ರಮ ಆಗಿತ್ತು. ಆದಷ್ಟು ಬೇಗ ನಾವು ಇದ್ರ ಮೂಲಕ ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಬೇಗ ಚುನಾವಣೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಯೋಜನೆಗಳನ್ನ ರೂಪಿಸಬೇಕು. ಅವ್ರ ವಾರ್ಡ್ ವಿಂಗಡಣೆ ಏನೇ ಇದ್ರೂ ಕೂಡ ಚುನಾವಣೆ ಆದ ನಂತರ ನೆಕ್ಸ್ಟ್ ಇನ್ನೊಂದ್ಸಲ ಚುನಾವಣೆ ಬರೋದ್ರೊಳಗಡೆ ಅವರ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ಳಿ. ಇವಾಗ ಆದಷ್ಟು ಬೇಗ ಚುನಾವಣೆ ಮಾಡ್ಲಿ ಅನ್ನೋದು ನಮ್ಮ ಒಂದು ಆಶಯ. ಇದಾಗಿತ್ತು ಬಿಬಿಎಂಪಿ ಚುನಾವಣೆ ಚಿತಾವಣೆ. ಮತ್ತೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ, ನಿಖರ ಸುದ್ದಿ, ಪ್ರಖರ ವರದಿ.